ಪಾದಯಾತ್ರೆ ಹೋಗಿನ ಮುಂಚೆ ಶ್ರೀ ಗುರು ನಮ್ಮೂರಲ್ಲಿರುವಂಥ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಕೊಟ್ಟೂರು ಪಾದಯಾತ್ರೆಗೆ ಹೊರಡುತ್ತೇವೆ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಕೊಟ್ಟೂರು ಪಾದಯಾತ್ರೆ ಹೊಂಟಿದ್ದೀವಿ. ನಾವು ನಮ್ಮ ಫ್ರೆಂಡು ಇನ್ನೇನು ನವಲಿಯಿಂದ ಯುವನಡಗಲಿರುವಂಥ ಸ್ವಾಗಿ ಸರ್ಕಲ್ ಹತ್ತತ್ರ ಇದ್ದೀವಿ. ಭಕ್ತರುಗಳು ಹೊಂಟಿದ್ದಾರೆ ಮುಂದೇನು, ನಾವು ಹೋಗಿ ಕೇಳೋಣ. ಯಾವ್ದು ತೋಳ ನೋಡ್ತಾ ಇದ್ದೀರಲ್ಲ ನಮ್ಮ ಯುವನಡಗಲಿನ ಇಷ್ಟೊಂದು ಇದು ಲೈಟಿಂಗ್ಸ್ ಹಾಕಿ ಕಬ್ಜರಿ ಮಾಡಿದ್ದಾರೆ. ಶ್ರೀ ಕ್ಷೇತ್ರ ಶ್ರೀ ಗುರು ಕೊಟ್ಟೂರು ಪಾದಯಾತ್ರೆ ಹೋಗೋ ಮೂಲಕ ಹಡಗಲಿಯಲ್ಲಿ ಒಬ್ಬರು ಭಕ್ತಾದಿಗಳು ಅನ್ನದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಕೇಳೋಣ ಅವ್ರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ. ಮಾಡ್ತೀವಿ ಆಗಲೇ ಮಾತಾಡ್ಬಾ ಮಾಡಿ ಬಟನ್ ತೋರಿಸ್ತಾರೆ. ಶ್ರೀ ಕ್ಷೇತ್ರ ಕೊಟ್ಟೂರು ಪಾದಯಾತ್ರೆ ಅಂತ ಹೋಗುವಂಥ ಭಕ್ತಾದಿಗಳಿಗೆ ನೀವು ಎಷ್ಟು ವರ್ಷದಿಂದ ನಾವು ಇದೇ ಪ್ರಥಮ ವರ್ಷವಾಗಿ ಪ್ರಾರಂಭ ಮಾಡಿದ್ದು. ನಾವು ಭಕ್ತಾದಿಗಳು ಕೊಟ್ಟೂರು ಶ್ರೀ ಗುರುಬಸವೇಶ್ವರ ಜಾತ್ರೆ ಪ್ರಯುಕ್ತ ಪಾದಯಾತ್ರೆ ಈ ಸುತ್ತಮುತ್ತ ಹಳ್ಳಿಯಿಂದ ದೂರ ಪ್ರದೇಶದಿಂದ ಬರ್ತಾ ಹೋಗ್ತಿದ್ರೆ ನಾವು ಎಲ್ಲರೂ ಹೋದ ವರ್ಷ ಹತ್ತು ವರ್ಷ ನೋಡಿದ್ವಿ. ನಾವು ನಮ್ಮ ಕೆಲವು ಸೇವೆಯಲ್ಲಿ ಗುರುಬಸವೇಶ್ವರ ಭಕ್ತರಿಗೆ ಹೋಗುವಂಥ ಪಾದಯಾತ್ರೆ ಹೋಗ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಪ್ರಸಾದ ರೂಪದಲ್ಲಿ ಕೊಟ್ಟು ಅವರಿಗೆ ಗುರು ಕೊಟ್ಟೂರೇಶ್ವರ ಆಶೀರ್ವಾದ ಅವ್ರ ಮ್ಯಾಗ ಇರಲಿ ಅಂತೇಳಿ ನಾವು ಈ ಒಂದು ಅನ್ನ ಸಂತರ್ಪಣೆ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗಳು ಇವರಿಗೆ ಒಳ್ಳೇದು ಮಾಡಲಿ ಎಂದು ನಾವು ಕೂಡ ಕೊಟ್ಟೂರೇಶ್ವರ ಸ್ವಾಮಿಯಲ್ಲಿ ಬೇಡ್ಕೊಂಡು ಮುಂದೆ ಹೋಗೋಣವಾ. ಶ್ರೀ ಗುರು ಕೊಟ್ಟೂರು ಸ್ವಾಮಿಯ ಪಾದಯಾತ್ರೆ ಮೂಲಕ ನಾವು ಕೂಡ ಒಳ್ಳೆಯ ಹತ್ತತ್ರ ಬಂದಿದ್ದೀವಿ. ಇಲ್ಲಿ ಕೂಡ ಭಕ್ತಾದಿಗಳು ಪ್ರಸಾದವನ್ನು ಅನ್ನದಾರ್ಪಣೆಯನ್ನು ಮಾಡ್ತಾಯಿದ್ದಾರೆ ಕೂಡ. ಅವ್ರ ಹತ್ರನೂ ಕೇಳ್ಕೊಂಡು ಬನ್ನಿ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದಾರೆ ಅಂತ. ಸ್ವಾಮಿ ಭಕ್ತಾದಿಗಳಿಗೆ ಪ್ರತಿ ವರ್ಷ ನಾವು ಪ್ರಸಾದ ಸೇವೆ ಇಟ್ಕೊಂಡಿರ್ತೀವಿ. ಬರುವಂಥ ಭಕ್ತಾದಿಗಳು ಸುರಕ್ಷತೆಯಿಂದ ಬರಬೇಕಂತ ಎಲ್ಲರಲ್ಲೂ ನಾವು ಕೇಳ್ಕೊಳ್ಳೋದು. ಹಾಗೆ ವಾಹನದವರು ಸ್ವಲ್ಪ ನಿಧಾನ ಕೂಡಿಸ್ಬೇಕು. ನೀವು ಹೋಗ್ತಿರುವಂಥ ಪಾದಯಾತ್ರೆ ಸುಖವಾಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮಗೆ ಸುಖವಾಗಿ ಹೋಗ್ಬರಿ. ನಮಗೂ ಕೂಡ ಇವರ ಕಡೆಯಿಂದ ಕೊಟ್ಟೂರೇಶ್ವರ ಸ್ವಾಮಿಗಳು ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಮುಂದೆ ಕಂಟಿನ್ಯೂ ಮಾಡೋಣ ನಮ್ಮ ಪಾದಯಾತ್ರೆಯನ್ನು. ಮತ್ತೆ ಒಳಗುಂದಿ ಬಂದು ರೀಚ್ ಆಗಿದ್ದೀವಿ. ಬನ್ನಿ ಅವರ ಮಕ್ಕಳು ನಾವು. ನಮ್ಮ ಪಾದಯಾತ್ರೆ ಕೂಡ ಹಂಗೆ ಉತ್ತಂಗಿ ಕ್ರಾಸ್ ಹತ್ತತ್ರ ಸಾಗಿದೆ. ಇಲ್ಲಿ ಕೂಡ ಪ್ರಸಾದವಿದೆ, ಕೇಳಿ ತಿಳ್ಕೊಳ್ಳೋಣ ಬನ್ನಿ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದಾರೆ ಅಂತ.
ಹಾಯ್. ಪಾದರಕ್ಷೆಯನ್ನು ಬಿಡಾರವನ್ನು ಹಾಕಿದರೆ ತಮ್ಮನ್ನು ಕೈಗೊಂಡು ಕೇಳ್ಕೊಳ್ತದೆ. ಪಾದರಕ್ಷೆಗಳನ್ನು ಅಲ್ಲಿ ಮಾತನಾಡುತ್ತದೆ. ಕೊಟ್ಟೂರೇಶ್ವರ ಸ್ವಾಮಿಯ ಅನ್ನದಾರ್ಪಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಉತ್ತಂಗಿ ಸರ್ಕಲಲ್ಲಿ. ಅವ್ರನ್ನೂ ಕೂಡ ಕೇಳೋಣ ಬನ್ನಿ, ಎಷ್ಟು ವರ್ಷದಿಂದ ಮಾಡಕತ್ತಿದ್ದಾರೆ ಅಂತ. ಮೈಕ್ ಬಿಟ್ಟು ಹೇಳಿ, ಕೆಲಸ ಇಲ್ಲ ಹೇಳ್ರಿ. ಸ್ವಲ್ಪ ಅದನ್ನು ಬಂದು ಅಜ್ಜರ, ಇದು ಶ್ರೀ ಗುರು ಕೊಟ್ಟೂರೇಶ್ವರ ಮಹಾಪ್ರಸಾದವನ್ನು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ? ಅದು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವವನ್ನು ಪ್ರಸಾದವನ್ನು 15ರಿಂದ 16 ವರ್ಷ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕಂಟಿನ್ಯೂ ಆಗಿ ಕೊಟ್ಟೂರೇಶ್ವರ ಸ್ವಾಮಿ ಏನು ಆಶೀರ್ವಾದ ಮಾಡಿದ್ದಾರೆ ನಿಮಗೆ? ಕೊಟ್ಟೂರೇಶ್ವರ ಸ್ವಾಮಿ ನಮ್ಮ ಉತ್ತಂಗಿ ಗ್ರಾಮದಲ್ಲಿ ಸುಖ, ಆರೋಗ್ಯ, ಸಂಪತ್ತು, ಬೆಳೆ ಎಲ್ಲವೂ ಮಾಡಿದ್ದಾರೆ. ಆಮೇಲೆ ಇದು ನಮ್ಮ ಉತ್ತಂಗಿ ಗ್ರಾಮದ ಎಲ್ಲ ಭಕ್ತಾದಿಗಳು ಹಾಗೆ ಕೂಡ ನಿಮಗೂ ಕೂಡ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಕೂಡ ಒಳ್ಳೇದು ಮಾಡಲಿ ಎಂದು ಮುಂದೆ ನಾವು ಕಂಟಿನ್ಯೂ ಮಾಡ್ತೀವಿ ಪಾದಯಾತ್ರೆನ. ಹಾಂ ಶರಣ 80 ವರ್ಷ ಆಗ್ತಾ ಬಂದಿದ್ರು. ಸತತವಾಗಿ ಯಾವುದೇ ದೇವಸ್ಥಾನದ ಕಾರ್ಯಕ್ರಮ ಇದ್ರು ಬಂದು ನಿಂತಿದ್ದು, ರಾತ್ರಿ ಎಲ್ಲ ನಿಂತಿದ್ದು ನಮಗೆಲ್ಲ ಮಾರ್ಗದರ್ಶನ ನೀಡಿಕೊಂತ ಅಡುಗೆ ಮಾಡ್ಕೊಂತ ಬಂದಿರೋ ಯಜಮಾನ್ರಿ ಇವ್ರ ಮಾರ್ಗದರ್ಶನದಿಂದ ಎಲ್ಲ ಕಮಿಟಿನ ನಡೀತಾರೆ. ಇವ್ರ ಹೆಸರೇನು? ಪರಮೇಶ್ವರಪ್ಪ. ನಿಮ್ಮ ಹೆಸರು? ಅಜ್ಜಪ್ಪ ಅಜ್ಜಪ್ಪ ಅಂತ. ಇವ್ರಿಗೂ ಕೂಡ ಕೊಟ್ಟೂರೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಎಂದು ನಾವು ಕೂಡ ಮುಂದೆ ಹೋಗೋಣ ಪಾದಯಾತ್ರೆಯನ್ನು. ಸತತವಾಗಿ ಈಗ 15ರಿಂದ 16 ವರ್ಷ ಆಯಿತು ಮಾಡ್ಕೊತ ಬಂದಿದ್ದೀವಿ. ಚೆನ್ನಾಗಿ ಮಾಡ್ಕೊತ ಹೋಗಿದೆ. ಭಕ್ತರು ಎಷ್ಟು ಭಕ್ತಿಯಿಂದ ಕೊಡೋರು ತುಂಬ ಜಾಸ್ತಿ ಆಗಿದ್ದಾರೆ. ಯೂಟ್ಯೂಬ್ ಚಾನಲ್ ಐತೆ ನಮ್ಮದು. ಭಕ್ತರು ಹೆಚ್ಚಿಗೆ ಆದಷ್ಟು ಭಕ್ತಿಯಿಂದ ಕೊಡೋರು ಕೂಡ ಜಾಸ್ತಿ ಇದ್ದಾರೆ. ಉತ್ತಂಗಿ ಕೇರಳ ಲೆಕ್ಕಕ್ಕೆ ಭಕ್ತರು ಇದ್ದಾರೆ. ಅದೇ ಥರ ಪ್ರತಿ ವರ್ಷನ ಎಲ್ಲರಿಗೂ ಸಲಹೆ ಇದ್ದಾನೆ, ಎಲ್ಲರಿಗೂ ಒಳ್ಳೆ. ಯಾಕೆ ನಾನು ಶಾಲೆ ಓದ್ತಾ ಇರೋ ಟೈಮಿಂದ ಹೈಸ್ಕೂಲ್ ಓದ್ತಾ ಇರೋದ್ರಿಂದಲೂ ನೋಡ್ತಾ ಇದ್ದೀನಿ. ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ಆತನ ಆಶೀರ್ವಾದ ನಮ್ಗೆ ಸಿಕ್ಕಿದೆ. ಕೊಟ್ಟೂರೇಶ್ವರ ಸ್ವಾಮಿ ಆಶೀರ್ವಾದ ಮಾಡ್ಯಾನ. ನಾವು 77 ವರ್ಷ ಅಂದ್ರು ಇವತ್ತಿಗೆ ಬಾಳಕರು ಮಾಡ್ಯಾನ. ನಾವು ಇಲ್ಲೇ ಇದ್ರು ಕೂಡ ಯಾವುದೇ ಊರಿಗೆ ಹೋಗಿದ್ರು ಕೂಡ ಪ್ರತಿ ವರ್ಷ 4 ದಿನ ರಜೆ ತಗೊಂಡು ಇಲ್ಲೆಲ್ಲ ಬಂದು ಏನೇ ಕೆಲಸ ಕಾರ್ಯ ಇದ್ರು, ಮನೆ ಕೆಲಸ ಏನೇ ಇದ್ರು ಬಿಟ್ಕೊಂಡು 4 ದಿನ ಪ್ರತಿಯೊಬ್ಬರು ಭಕ್ತರಿಗೂ ಸೇವೆ ಮಾಡೋದು ನಾವು ನಡೆಸ್ಕೊಂಡು ಊಟ ಮಾಡ್ತೀವಿ. ಹಾಂ ಮಾಡಿದ್ವಿ. ಹಾಗೆ ಕೊಟ್ಟೂರು ಪಾದಯಾತ್ರೆ ಹೋಗ್ತಾ ಹಾಗೆ ನಮ್ಮ ನವಲಿ ಫ್ರೆಂಡ್ಸ್ಗಳು ಸಿಕ್ಕರು ಇಟಿಗೆ ಹತ್ರ. ಒಂದ್ಸತ ಎಲ್ಲರೂ ಆಯಿದ್ರಪ್ಪ, ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಗಣೇಶಿಗೆ. ಸ್ವತಃ ಅನ್ನದಾರ್ಪಣೆ ಕಾರ್ಯಕ್ರಮ ಕೂಡ ಇಟಿಗೆಯಲ್ಲಿ ಇದೆ. ಪ್ರಸಾದ ಕೂಡ ಪ್ರಸಾದ ಮಾಡ್ರಿ. ಬರುತ್ತೆ. ನಮ್ಮ ನಡೆಯೂ ಕೂಡ ಇವಾಗ ಹಲವು ಹತ್ರ ಬಂದಿದ್ದೀವಿ.
ಅಲ್ಬರಲ್ಲೂ ಕೂಡ ಇದೆ ಕೊಟ್ಟೂರು ಪಾದಯಾತ್ರೆ ಹೋಗುವಂಥ ಭಕ್ತಾದಿಗಳಿಗೆ ಅನ್ನದಾರ್ಪಣೆ ಕಾರ್ಯಕ್ರಮ. ಇವಾಗ ನಮ್ಮ ನಡೆ ಕೊಟ್ಟೂರಿನ ಕಡೆ ಸಾಗ್ತಾ ಇದೆ. ಕೊಟ್ಟೂರಲ್ಲಿ ಸರಿ ಊಟ ಮಾಡ್ತೀವಿ, ನೋಡುವಂತ ಬನ್ನಿ.